ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಬಾಳು ಕೊಡಿ ಖಾಲಿ ಖಾಲಿ ಭೂಮಿಯಲ್ಲಿ ಬೀಡು ಬಿಟ್ಟ ಪಾಳಿನಲ್ಲಿ ಸಾಗುವಂತ ಹಾದಿ ಬೀದಿ ಪಕ್ಕದಲ್ಲಿ ನೆತ್ತಿಯ ಮೇಲೆ ಬತ್ತಿ ಹೋದ ಮನದ ಒಳಗೆ ಸಂದಿಗೊಂದು ನೆಲೆಗಳಲ್ಲಿ ಮಂದಿ ಬಾಳ ಸೇರಿಯಲ್ಲಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ತಿಳಿಸದಂತೆ ಖಾಯಂ ಆಗಿ ನೆಲೆಸುವಂತ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ವಿಶ್ವ ಪರಿಸರ ದಿನಾಚರಣೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಿದ್ದೀವಿ. ಪರಿಸರವನ್ನು ಮನುಷ್ಯನ ವಿಪರೀತ ಬುದ್ಧಿವಂತಿಕೆಯಿಂದಾಗಿ ಆಧುನಿಕತೆ ನಗರೀಕರಣದ ಪ್ರಭಾವದಿಂದಾಗಿ ಇವತ್ತೇ ಪರಿಸರ ಅವನತಿಯನ್ನು ಹೊಂದ್ತಾ ಇದೆ. ಅದಕ್ಕೆ ನೀವು ನೋಡಿರ್ಬೋದು, ಇವತ್ತೇ ಮಳೆ ಬರಬೇಕಿತ್ತು, ಮಳೆಗಾಲದಲ್ಲೂ ಸಹ ಸಾಕಷ್ಟು ಸೆಕೆ ಆಗ್ತಿದೆ. ಅಂದರೆ ವಾತಾವರಣ ಉಷ್ಣತೆ ಜಾಸ್ತಿ ಆಗ್ತಿದೆ. ಕಾರಣ ಏನಪ್ಪ ಅಂತಂದರೆ ನಾವೆಲ್ಲರೂ ಸೇರಿ, ಈಗ ನೀವೇ ನೋಡಿರ್ಬೋದು, ನಮ್ಮ ಬರ್ತಾ ಕಾಡಿನ ಪ್ರಮಾಣ ಜಾಸ್ತಿ ಆಗ್ತಿದೆ. ನಾವೆಲ್ಲ ಟಿ ವಿಯಲ್ಲಿ ನೋಡ್ತಿರ್ತೀವಿ, ಕಾಡು ಪ್ರಾಣಿಗಳೆಲ್ಲ ನಾಡಿ ಬಂದವು, ದನಕರುಗಳು ತಿಂದವು, ಇವೆಲ್ಲ ನಾವು ನೋಡ್ತಿದ್ವಿ. ಯಾಕೆ ಅಂತಂದರೆ ನಾವು ಮನುಷ್ಯ ಜೀವಿ ಏನು ಮಾಡ್ತೀವಪ್ಪ ಅಂದರೆ ವೈಜ್ಞಾನಿಕತೆ ಮುಂದುವರೆದಂತೆಲ್ಲ ನಾವು ಕಾಡನ್ನು ನಾಶ ಮಾಡ್ತಾ ಬರ್ತಿದ್ವಿ. ಅದರ ಪರಿಣಾಮವಾಗಿ ನಮಗೆ ಯಾರಿಗೂ ಸಹ ಶುದ್ಧವಾದ ಗಾಳಿ ಸಿಗ್ತಿಲ್ಲ, ಶುದ್ಧವಾದ ಆಹಾರ ಸಿಗ್ತಿಲ್ಲ, ಶುದ್ಧವಾದ ನೀರು ಸಿಗ್ತಿಲ್ಲ. ಇವತ್ತು ಬಹುತೇಕ ಬರ್ತಿರುವಂತಹ ಎಲ್ಲ ಕಾಯಿಲೆಗಳು ಯಾವುದಕ್ಕೆ ಬರ್ತಿದ್ದಾವಪ್ಪ ಅಂದರೆ ನಮಗೆ ಸರಿಯಾದಂಥ ಗಾಳಿ ಸಿಗ್ತಿಲ್ಲ. ಈಗ ನೀವೆಲ್ಲ ನಡ್ಕೊಂಬಂದ್ರಿ, ನಮ್ಮ ಮನೆ ತಿರುವಂಥ ಗಾಳಿಗೂ ಇಲ್ಲಿ ಗಾಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆ ಇಲ್ಲಿ ಸಾಕಷ್ಟು ಆಕ್ಸಿಜನ್ ಆಮ್ಲಜನಕ ಶುದ್ಧವಾದಂಥ ಗಾಳಿ ಸಿಗ್ತಿದೆ. ನಮ್ಮ ಮನೆ ಹತ್ರ ಲಾರಿಗಳು ಓಡಾಡ್ತಿರ್ತವೆ, ವೆಹಿಕಲ್ಸ್ ಓಡಾಡ್ತಿರ್ತವೆ, ಅದನ್ನು ಬರುವಂಥ ಹೊಗೆ
ನಾವೆಲ್ಲ ಕುಡಿದು ಇವತ್ತು ನಗರದ ಮಕ್ಕಳು ನೋಡಿದಾಗ ಆ ನಗರದ ಮಕ್ಕಳಲ್ಲಿ ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರ್ತಿದೆ. ಯಾಕಂದರೆ ಅಲ್ಲಿ ಎಲ್ಲೂ ಶುದ್ಧವಾದ ಗಾಳಿ ಸಿಗ್ತಿಲ್ಲ ಅಂತ. ಆಗ ಇವತ್ತು ವೇದಾಂತ ಲಿಮಿಟೆಡ್ ವತಿಯಿಂದ ಈ ಸಿದ್ದನಗುಂಡಿ ಪುಣ್ಯಕ್ಷೇತ್ರವನ್ನು ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ಸ್ವಚ್ಛಗೊಳಿಸುವಂತಹ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾರೆ. ಅವರ ಒಂದು ಕಾರ್ಯತತ್ಪರತೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ. ನಾವೆಲ್ಲ ಅಂತಿದ್ವಿ ವೇದಾಂತ ಲಿಮಿಟೆಡ್ ಅಂದರೆ ಬರೀ ಮೈನಿಂಗ್ ಮಾಡ್ತಾರೆ, ನಾವು ಪರಿಸರಕ್ಕೆ ಏನೂ ಕೊಡ್ತಿಲ್ಲ ಅಂತೇಳಿ. ಆದರೆ ನಾವೆಲ್ಲ ಒಂದ್ಸಲಿ ಮೈನಿಂಗ್ ಕಂಪ್ನಿನ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟೊಂದು ಗಿಡ ಮರಗಳನ್ನೆಲ್ಲ ಬೆಳೆಸಿರ ಅಂತೇಳಿ. ಅವರು ಆ ಪರಿಸರವನ್ನು ಸಂರಕ್ಷಿಸುವಂಥ ಹಿನ್ನೆಲೆಯಲ್ಲಿ ಇವತ್ತೇ ನಮ್ಮ ವಿದ್ಯಾರ್ಥಿಗಳು ಕರೆದುಕೊಂಡು ಬಂದು ಇಲ್ಲಿ ಸಿದ್ದನಗುಂಡಿ ಪುಣ್ಯಕ್ಷೇತ್ರವನ್ನು ಸಾಕಷ್ಟು ಸ್ವಚ್ಛಗೊಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ. ಮಾಡೋದು ಮಾತ್ರ ಅಲ್ಲ, ಪ್ರತಿ ದಿವಸ ನಮ್ಮದು ಪರಿಸರ ದಿನಾಚರಣೆ ಆಗಬೇಕು. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಹುಟ್ಟಿದ ಹಬ್ಬದ ದಿವಸ ಎಲ್ಲಿ ಜಾಗ, ನಮ್ಮ ಶಾಲೆ ಜಾಗ ಇಲ್ಲ ಅಂತ ಹೇಳ್ಬೋದು, ಆದರೆ ನಿಮ್ಮ ಮನೆ ಹತ್ರ ಇರೋ ಜಾಗ, ನಿಮ್ಮ ಹೊಲದಲ್ಲಿ ಜಾಗ ಇರುತ್ತೆ ಅಥವಾ ಇಂತಹ ಖಾಲಿ ಜಾಗ ಇರುತ್ತೆ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಟ್ಲೀಸ್ಟ್ ವರ್ಷಕ್ಕೆ 1-6 ಗಿಡವನ್ನು ನೆಟ್ಟು ಆ ಗಿಡವನ್ನು ದೊಡ್ಡದು ಮಾಡಿದರೆ, ಹಿಂಗೆ ಮರ ಕೊಟ್ಟರೆ ನಾವೆಲ್ಲ ನೋಡಿದ್ವಿ ಕರೋನಾ ಟೈಮಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗ್ತಿರ್ಲಿಲ್ಲ. ಆದರೆ ಇದು ₹1 ದುಡ್ಡು ಇಸ್ಕೊಳಲ್ಲ, ಅಷ್ಟೊಂದು ನಮಗೆ ಆಕ್ಸಿಜನ್ ಕೊಡ್ತಿದೆ. ಆಗ ನಾವೆಲ್ಲರೂ ಸೇರಿ ಏನು ಮಾಡಬೇಕು ಅಂದರೆ ನಾವು ಪರಿಸರ ಕೊಡೋದು ಅಷ್ಟೇ, ಅಟ್ಲೀಸ್ಟ್ 1-6 ಗಿಡವನ್ನು ನೆಟ್ಟು ಅದನ್ನು ದೊಡ್ಡದು ಮಾಡಿದರೆ ಸಾಕು. ಅದು ನೀವು ಪರಿಸರಕ್ಕೆ ಕೊಡುವಂತಹ ಕೊಡುಗೆ. ನಾವು ಯಾರು ಸಾಲು ಮರ ತಿಂಬಕ್ಕೆ ಆಗೋಕ್ಕಾಗಲ್ಲ, ಆದರೆ ನಾವು ನಮ್ಮ ಮನೆಯ ಮಟ್ಟಿಗೆ, ನಮ್ಮ ಊರಿನ ಮಟ್ಟಿಗೆ ಒಂದು ಗಿಡವನ್ನು ನೆಟ್ಟರೆ ಸಾಕು. ಅದು ನೀವು ಕೊಡುವಂಥ ಪರಿಸರಕ್ಕೆ ಕೊಡುಗೆ. ಈಗ ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡಿ ಪರಿಸರಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನು ಕೊಡ್ತೀರ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.